ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಘೋಷಣೆಯಾಗಿದ್ದು ಈ ಬೆಳಗಾವಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಪದ್ಮಶ್ರೀಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗ ಏನು ಪ್ರಭಾಕರ್ ಕೋರೆ ಆಪ್ತರು ಮತ್ತು ಹಾಗೇನೆ KLE ಸಂಸ್ಥೆಯಲ್ಲಿ ಸಂಭ್ರಮವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಸಂಜೆಯಿಂದಲೇ ಅಭಿಮಾನಿಗಳು ಅವರ ಹಿತೈಷಿಗಳು ಪ್ರಭಾಕರ್ ಕೋರೆ ಅವರನ್ನ ಭೇಟಿಯಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಏನು ಬೆಳಗಾವಿಯ ಕ್ಯಾಂಪ್ ನಿವಾಸದಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ನಿನ್ನೆ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಹಾಗೆ ಅನೇಕ ಹಿರಿಯ ಮುಖಂಡರು ಮುತ್ಸದ್ದಿ ನಾಯಕರು ಕೂಡ ಭೇಟಿ ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಕೋರೆ ಕುಟುಂಬದಲ್ಲೂ ಅವರು ಕೂಡ ಈ ಒಂದು ಸಂತಸ ಈಗ ಮನೆ ಮಾಡಿರ್ತಕ್ಕಂಥದ್ದು. KLE ಸಂಸ್ಥೆ ಸುಮಾರು ಲಕ್ಷಾಂತರ ಜನರಿಗೆ ಏನು ಕೆಲಸ ಕೊಟ್ಟಂತಹ ಸಂಸ್ಥೆ. ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣದ ಕ್ರಾಂತಿಯನ್ನ ಮಾಡಿದಂತಹ ಒಂದು ದೊಡ್ಡ ಸಂಸ್ಥೆ ಆಗಿರ್ತಕ್ಕಂಥದ್ದು. ಈ ಸಂಸ್ಥೆಯನ್ನ ಚುಕ್ಕಾಣಿ ಹಿಡಿದಂತಹ ಪ್ರಭಾಕರ್ ಕೋರೆ ಅವರು ಸುಮಾರು 40 ವರ್ಷಗಳ ಕಾಲ KLE ಸಂಸ್ಥೆಯನ್ನ ಮುನ್ನಡೆಸಿದ್ದಾರೆ. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಅವರು KLE ಕಾರ್ಯಾಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿದಿದ್ದು. KLE ಆಡಳಿತ ಮಂಡಳಿಯ 14 ಜನ ಸದಸ್ಯರ ಪೈಕಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಪ್ರಭಾಕರ್ ಕೋರೆ ಅವರು ನಾಮಪತ್ರವನ್ನು ಸಲ್ಲಿಸಿ ವಾಪಸ್ಸನ್ನು ಪಡೆದಿದ್ದರು. ಬಳಿಕ ಅವರ ಪುತ್ರ ಮತ್ತು ಪುತ್ರಿಗೆ ಅವಕಾಶವನ್ನ ಕಲ್ಪಿಸಿರ್ತಕ್ಕಂಥದ್ದು. ಈಗ ಏನು KLE ಸಂಸ್ಥೆಯಿಂದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನದಂತ ಹೊರಗುಳಿದಂತಹ ಪ್ರಭಾಕರ್ ಕೋರೆ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಸಿಕ್ಕಿರ್ತಕ್ಕಂಥದ್ದು. ಇದು ಸಹಜವಾಗಿ KLE ಸಂಸ್ಥೆ ಹಾಗೂ ಉತ್ತರ ಕರ್ನಾಟಕ ಜನರಲ್ಲಿ ಒಂದು ಸಂತಸ ಮನೆ ಮಾಡುವಂತೆ ಮಾಡಿರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು ಈ ಒಂದು 40 ವರ್ಷಗಳ ಕಾಲ ನಡೆಸಿದಂತಹ ಅತ್ಯಮೂಲ್ಯ ಸೇವೆಗಾಗಿ ಈ ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಶಿಕ್ಷಣ ಆರೋಗ್ಯದಲ್ಲಿ ಅವರು ಅತ್ಯಂತ ಹೆಚ್ಚು ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ KLE ಸಂಸ್ಥೆ ಕಾರ್ಯಾಧ್ಯಕ್ಷರಾದ ಬಳಿಕ ಕೇವಲ 36 ಇದ್ದ ಅಂಗಸಂಸ್ಥೆಗಳನ್ನು 318ಕ್ಕೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಅತ್ಯಂತ ಗಣನೀಯ ಸೇವೆ ಅಂತೇಳಿ ಪರಿಗಣಿಸಲಾಗಿದೆ. ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಬೆಂಗಳೂರು ಹಾಗೆಯೇ ದುಬೈನಲ್ಲೂ ಕೂಡ KLE ಅಂಗಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಪ್ರಭಾಕರ್ ಕೋರೆ ಅವರು ಈಗ ಸಕ್ಸಸ್ ಆಗಿರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು ಒಂದು ಉದ್ಯಮಿ, ರಾಜಕಾರಣಿ, ಸಮಾಜ ಸೇವಕ, ಶಿಕ್ಷಣ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಮತ್ತು ರಾಜ್ಯ ಮತ್ತು ದೇಶದ ಅನೇಕ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳ ಜೊತೆಗೆ ಒಡನಾಟವಿಟ್ಟುಕೊಂಡು ಅವರೆಲ್ಲರನ್ನೂ ಕೂಡ ಬೆಳಗಾವಿಗೆ ಕರೆತಂದು ತಮ್ಮ ಸಂಸ್ಥೆಯನ್ನು ಪರಿಚಯ ಮಾಡಿ ಮತ್ತು ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸುವುದರಲ್ಲಿ ಪ್ರಭಾಕರ್ ಕೋರೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬರ್ತಾರೆ. ಅವರ ಕುಟುಂಬದಲ್ಲಿ ಅನೇಕರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು. ಬಳಿಕ ಕರ್ನಾಟಕದ ಏಕೀಕರಣ ಚಳುವಳಿ ಕೂಡ ಅವರು ತಮ್ಮದೇ ಆದ ಪಾತ್ರವನ್ನು ನೀಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಮಾಡೋದ್ರಲ್ಲಿ ಪ್ರಭಾಕರ್ ಕೋರೆ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲದೆ ಈಗ ಹುಬ್ಬಳ್ಳಿಯಲ್ಲೂ ಕೂಡ KLE ಮೆಡಿಕಲ್ ಕಾಲೇಜ್ ಕೆಲ ದಿನಗಳಲ್ಲಿ ಆರಂಭವಾಗುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಏನೋ ಉತ್ತರ ಕರ್ನಾಟಕದಲ್ಲಿ ಅನೇಕರು ಈಗ ವಿದೇಶದಲ್ಲಿ ಕೆಲಸದಲ್ಲಿದ್ದಾರೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿದ್ದಾರೆ, ಹಾಗೆಯೇ ವೈದ್ಯರಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಈ ಒಂದು ಸಂಸ್ಥೆ ಅಂತೇಳಿ ಹೇಳಲಾಗುತ್ತೆ. ಯಾಕಂದರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಲ್ಲಿ ಓದಿದಂಥವರು ಈಗ ದೇಶ ವಿದೇಶದಲ್ಲಿ ಕೆಲಸವನ್ನು ಮಾಡ್ತಿದ್ರು. ಇದು KLE ಸಂಸ್ಥೆಯ ಮಟ್ಟಿಗೆ ಹೆಮ್ಮೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣದ ಕೊರತೆ ಇದೆ ಅಂತ ಹೇಳಿ ಅನೇಕರು ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಮಾಡೋಕ್ಕೆ KLE ಸಂಸ್ಥೆ ತನ್ನದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಏನೋ ಅನೇಕ ಕನ್ನಡ ಬಾರದೇ ಇರುವಂತಹ ಊರುಗಳೆಲ್ಲರೂ ನಿಪ್ಪಾಣಿಯಂತಹ ಊರುಗಳಲ್ಲಿ ಕನ್ನಡ ಶಾಲೆಯನ್ನು ತೆರೆಯುವುದರ ಮೂಲಕ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಕೂಡ ಪ್ರಭಾಕರ್ ಕೋರೆ ಅವರು ಮಾಡಿದರು. ಪ್ರಭಾಕರ್ ಕೋರೆ ಅವರು ಕೇವಲ ಶಿಕ್ಷಣ ಮತ್ತು ಆರೋಗ್ಯ ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಮತ್ತು ಸಮಾಜ ಸೇವೆಯಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಮತ್ತು ಸಹಕಾರ ಚಳುವಳಿ ಕೂಡ ತಮ್ಮದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಏನೇ ಮುಖ್ಯ ಘಟನೆಗಳು ನಡೆದರೂ ಕೂಡ ಅದರಲ್ಲಿ ಪ್ರಭಾಕರ್ ಕೋರೆ ಅವರು ಪಾತ್ರವನ್ನು ವಹಿಸ್ತಾರೆ. ಇದಕ್ಕೆ ಮುಖ್ಯ ಉದಾಹರಣೆ ಏನಂತಂದರೆ ಬೆಂಗಳೂರನ್ನು ಹೊರತುಪಡಿಸಿ ಬೆಳಗಾವಿಯಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನ ಏನಿದೆ ಅದರ ನೇತೃತ್ವವನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ವಹಿಸಿದ್ರು. ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, ಹೀಗೆ ಹಲವು ಕಡೆಗಳಲ್ಲಿ ಪ್ರಭಾಕರ್ ಕೋರೆ ಅವರು ಗುರುತಿಸಿಕೊಂಡರು. ಪ್ರಭಾಕರ್ ಕೋರೆ ಬಹುಮುಖ ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದ್ದು ಅವರ ಆಪ್ತರು ಮತ್ತು ಕುಟುಂಬಸ್ಥರಿಗೆ ದೊಡ್ಡ ಸಂತಸವನ್ನು ಮನೆ ಮಾಡಿರ್ತಕ್ಕಂಥದ್ದು. ಕೆಲ ದಿನಗಳ ಬಳಿಕ ಅವರು ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಪದ್ಮಶ್ರೀಯನ್ನು ಸ್ವೀಕಾರವನ್ನು ಮಾಡಲಿದ್ದಾರೆ. ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಪಕ್ಷಾತೀತವಾಗಿ ನಾಯಕರು ಅವರಿಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿರ್ತಕ್ಕಂಥದ್ದು. ತಮಗೆ ಪದ್ಮಶ್ರೀ ಸಿಕ್ಕದಂತ ಇಲ್ಲ, ಅದೇನೋ ನೋಡಿ ತಪ್ಪದ ಇಲ್ಲ ನ್ಯೂಸ್ ಬಂದದ, ಅದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳಿದ್ರು. ನನಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ 42 ವರ್ಷ ಸೇವಾ ಮಾಡಿದ್ದು ಸರ್ಕಾರ ಗುರುತಿಸಿ ಇವತ್ತು ಕೇಂದ್ರ ಸರ್ಕಾರದವರು, ರಾಷ್ಟ್ರಪತಿಯವರು ನನಗೆ ಪದ್ಮಶ್ರೀ ಕೊಟ್ಟದ್ದು. ನನಗೆ ಮೊದಲನೇದು ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಎಲ್ಲ ಜನರು, ನನ್ನ ಆಡಳಿತ ಮಂಡಳಿದವ್ರಿಗೆ ಅವ್ರಿಗೆ ಸಲ್ತದ ಅಂತ ಹೇಳಿಕ್ಕೆ ಬಯಸ್ತಾರೆ. ಈಚೆ ಜೊತೆಗೆ ಹಳ್ಳಿಯಲ್ಲಿ ನಾನು ಹುಟ್ಟಿ, ಒಂದು ಚಿಕ್ಕ ಹಳ್ಳಿ,
ಅಂಕ್ಲಿ ಅಂತ ಹಳ್ಳಿ ಹುಟ್ಟಿ ಕನ್ನಡ ಪ್ರಾಥಮಿಕ ಸರ್ಕಾರದ ಕನ್ನಡ ಪ್ರಾಥಮಿಕ ಶಾಲೆಯನ್ನು ಓದಿ ನನ್ನ ಶಿಕ್ಷಣವನ್ನು ಬೆಳಗಾವಿಗೆ ಮುಂದುವರಿಸಿ BCom ಆದಮೇಲೆ ನಾನು ಈ ಕೇಲಿ ಸಂಸ್ಥೆಯಲ್ಲಿ ನಮ್ಮ ಹಿರಿಯ ಅಣ್ಣ ಚಿದಾನಂದ ಕೋರೆ ಅವರ ಕೈಲಾಸವಾಸಿ ಆದಮೇಲೆ ನಾನು 82-83ರಲ್ಲಿ ಇಲೆಕ್ಷನ್ ಚುನಾವಣೆಗೆ ನಿಂತೆ, ಚುನಾವಣೆಗೆ ಗೆದ್ದೆ. 84ರಲ್ಲಿ ನಾನು ಮತ್ತು ಚುನಾವಣೆಯಲ್ಲಿ ಗೆದ್ದು ನನಗೆ ಇಡೀ ಸಂಸ್ಥೆಯವರು ಚೇರ್ಮನ್ಶಿಪ್ ಕೊಟ್ಟಿದ್ರು. ಈ 42 ವರ್ಷ ಸೇವೆ, ಶಿಕ್ಷಣದ ಜೊತೆಗೆ ಆರೋಗ್ಯ ಸೇವೆ, ಉತ್ತರ ಕರ್ನಾಟಕದ ಈ ಗಡಿನಾಡು ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ನನಗೆ ಕೊಡಲಿಕ್ಕೆ ಆಯಿತು. ನಿಷ್ಠಾವಂತದಿಂದ ನಾನು ಭಾಳ ಸಿನ್ಸಿಯರ್ಲಿ ಕೆಲಸ ಮಾಡಿ 42 ವರ್ಷ ನನ್ನ ಸೇವೆ ಗುರುತಿಸಿ ಇವತ್ತು ಸರ್ಕಾರ ನನಗೆ ಪದ್ಮಶ್ರೀ ಕೊಟ್ಟது. ವಿಶ್ವಾಸ ಆಗ್ತಾ ಇದ್ದಿಲ್ಲ. ನಾವು ಫಸ್ಟ್ ಎಲ್ಲ ಇಂಟರ್ನೆಟ್ ಚೆಕ್ ಮಾಡ್ತಾ ಇದ್ವಿ, ಇದು ಕರೆಕ್ಟ್ ಇದೆ ಇಲ್ಲ ನ್ಯೂಸ್, ಯಾಕಂದರೆ ಸೆಲೆಬ್ರೇಷನ್ ಮಾಡೋಕ್ಕಿಂತ ಮುಂಚೆ ಇದು ಕರೆಕ್ಟ್ ಇದೆ ಇಲ್ಲ ಅಂತ. ಸೊ ಎಸ್, ಕನ್ಫರ್ಮ್ ಆದಮೇಲೆ ವಿ ಆರ್ ಜಸ್ಟ್ ಹ್ಯಾಪಿ. ತುಂಬ ಎಲ್ಲ ಕಡೆ ಎಲ್ಲ ಜನ ಬರ್ತಾ ಇದ್ದಾರೆ, ಅವ್ರಿಗೆ ವಿಶಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಎಕ್ಸೈಟೆಡ್ ಅದೀವಿ, ಅವ್ರಿಗೆ ಸಲುವಾಗಿ ಹ್ಯಾಪಿ ಅದೀವಿ. ಇಷ್ಟೊಂದು ವರ್ಷ ಅವ್ರು ಕೆಲಸ ಮಾಡಿದ್ಕು ಇದು ಕರೆಕ್ಟಾಗಿ ಅವ್ರಿಗೆ ಸಿಕ್ಕಿದ್ದು ರೆಕಗ್ನಿಷನ್ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ತುಂಬ ಹ್ಯಾಪಿ ಅದೀವಿ ಅದರ ಸಲುವಾಗಿ. ಪ್ರಭಾಕರ್ ಕೋರೆ ಅವರು ಏನು ಬೆಳಗಾವಿ ಮಟ್ಟಿಗೆ ಒಂದು ಪ್ರಶ್ನಾತೀತ ನಾಯಕ ಅಂತ ಹೇಳ್ಬೋದು. ಅವರು ಪಕ್ಷ ಪಂಗಡಕ್ಕೆ ಮೀಸಲಾಗಿದೆ, ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಶಕ್ತಿ ಪ್ರಭಾಕರ್ ಕೋರೆ ಅವರಿಗೆ ಇರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಬಳಿಕ BJPಲಿದ್ದರು, ಈಗ ಅವರು ತಟಸ್ಥರಾಗಿರ್ತಕ್ಕಂಥದ್ದು. ಕೇವಲ ರಾಜಕೀಯ ಅಲ್ಲದೆ ವೀರಶೈವ ಮಹಾಸಭಾದಲ್ಲೂ ಕೂಡ ಏನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಖ್ಯಾತಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಸಲ್ಲುತ್ತೆ. ಮತ್ತು ವಿಧಾನಸಭೆ ಕಲಾಪಗಳು ಬೆಳಗಾವಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಬೇಕಾದಂಥ ಸೌಲಭ್ಯವನ್ನು ಕೊಟ್ಟು ಬೆಳಗಾವಿಯ ಮಟ್ಟಿಗೆ ಒಂದು ಏನು ಐತಿಹಾಸಿಕ ಹೆಜ್ಜೆ ನೀಡುವಲ್ಲಿ ಪ್ರಭಾಕರ್ ಕೋರೆ ಅವರು ಪಾತ್ರವಹಿಸಿದ್ರು. ಪ್ರಭಾಕರ್ ಕೋರೆ ಅವರ ಪದ್ಮಶ್ರೀ ಪ್ರಶಸ್ತಿ ಏನಿದೆ ಇಡೀ ಸಂಸ್ಥೆ ಈಗ ಹೆಮ್ಮೆ ಪಡುವಂಥ ವಿಚಾರ ಆಗಿರ್ತಕ್ಕಂಥದ್ದು. ಕೇವಲ ಏನು ಕರ್ನಾಟಕದ ಅನೇಕ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಭಾಕರ್ ಕೋರೆ ಅವರು ಒಡನಾಟವನ್ನು ಹೊಂದಿರತಕ್ಕಂಥದ್ದು. ಈಗ ಅನೇಕ ಗಣ್ಯರು ಪ್ರಭಾಕರ್ ಕೋರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. 3 ಬಾರಿ ಸಂಸದರು, ಹಾಗೆಯೇ ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಪ್ರಭಾಕರ್ ಕೋರೆ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ದೇಶದ ಅತ್ಯುನ್ನತ ಪ್ರಶಸ್ತಿ ಪ್ರಭಾಕರ್ ಕೋರೆ ಅವರ ಮುಡಿಗೆ ಇರತಕ್ಕಂಥದ್ದು. ಹೀಗಾಗಿ ಈಗ ಪ್ರಭಾಕರ್ ಕೋರೆ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.